ನೀವೊಬ್ಬ ಹಿಂದೂ ಆಗಿದ್ದು ಗೋವುಗಳನ್ನ ಪ್ರೀತಿಸುವವರು ನೀವಾಗಿದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಈ ಒಂದು ಸೇವಾ ಸಂಕಲ್ಪದಲ್ಲಿ ನಿಮ್ಮನ್ನ ನೀವು ಭಾಗಿಯಾಗಿಸ್ಕೊಳ್ಳಿ. ಗೋಮಾತೆಯನ್ನ ದೇವರೆಂದು ಪೂಜಿಸುವ ನಾವು ಇಂದು ಆಶ್ರಯವಿಲ್ಲದೆ ಅಲೆದಾಡುತ್ತಿರುವ ಗೋವುಗಳ ಬಗ್ಗೆ ಎಷ್ಟು ಯೋಚಿಸ್ತಾ ಇದ್ದೇವೆ ಸ್ನೇಹಿತರೆ. ಸೋದೆ ಶ್ರೀ ವಾದಿರಾಜ ಮಠ ಉಡುಪಿ ವತಿಯಿಂದ ನಿರ್ವಹಿಸಲ್ಪಡುವ ಶ್ರೀ ಕಾಮಧೇನು ಗೋ ಸಂರಕ್ಷಣಾ ಕೇಂದ್ರ ಹೂವಿನಕೆರೆ ಇಂದು ನೂರಾರು ನಿರ್ಗತಿಕ, ವಯಸ್ಸಾದ ಹಾಗೂ ಆಶ್ರಯವಿಲ್ಲದ ಗೋವುಗಳಿಗೆ ರಕ್ಷಣೆ ಮತ್ತು ಆರೈಕೆಯನ್ನ ನೀಡ್ತಾ ಇದೆ. ಕೇವಲ ಬೀದಿಯಲ್ಲಿ ಅಲೆದಾಡುವ ಗೋವುಗಳಷ್ಟೇ ಅಲ್ಲ, ಕೆಲವೊಮ್ಮೆ ವಿವಿಧ ಸಂಘಟನೆಗಳು ಹಾಗೂ ಗೋರಕ್ಷಕರು ಕಟುಕರ ಕೈಯಿಂದ ರಕ್ಷಿಸುವ ಗೋವುಗಳಿಗೂ ಸುರಕ್ಷಿತ ಆಶ್ರಯದ ಅಗತ್ಯ ಉಂಟಾಗುತ್ತೆ. ಅಂತಹ ಗೋವುಗಳಿಗೆ ಆಶ್ರಯ, ಆಹಾರ ಮತ್ತು ಆರೈಕೆಯನ್ನು ಒದಗಿಸುವ ಮಹತ್ತರ ಕಾರ್ಯವನ್ನ ಇಲ್ಲಿ ನಿರಂತರವಾಗಿ ನಡೆಸ್ತಾ ಇದ್ದಾರೆ. ಆದರೆ ದಿನದಿಂದ ದಿನಕ್ಕೆ ರಕ್ಷಣೆಗೆ ಬರುವ ಗೋವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಗೋಶಾಲೆಯಲ್ಲಿರುವ ಸ್ಥಳ ಎಲ್ಲ ಗೋವುಗಳನ್ನ ಆಶ್ರಯಿಸಲು ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಇನ್ನಷ್ಟು ಗೋವುಗಳಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಗೋಶಾಲೆಯ ಯೋಜನೆಯನ್ನ ಟ್ರಸ್ಟ್ ಕೈಗೊಂಡಿದೆ. ಈ ಯೋಜನೆಯ ಮೂಲಕ ಹೊಸ ಶೆಡ್ಗಳು, ಹೆಚ್ಚುವರಿ ಮೂಲ ಸೌಕರ್ಯ ಮತ್ತು ಗೋವುಗಳಿಗೆ ಉತ್ತಮ ವ್ಯವಸ್ಥೆಯನ್ನ ನಿರ್ಮಿಸುವ ಗುರಿಯನ್ನ ಹೊಂದಲಾಗಿದೆ. ಶ್ರೀಕೃಷ್ಣಾಯ ನಮಃ. ಭಾವಿ ಸಮರ ವಾದರಾಜರ ಇದು ಜನ್ಮಕ್ಷೇತ್ರ, ಅವತಾರ ಭೂಮಿ. ಈ ಇಲ್ಲಿಂದ ಹಿಡಿದು ಆ ಹೂವಿನಕೆರೆ ಮಠದವರೆಗೂ ಒಂದೇ ಸುಮಾರು ಒಂದು 40 ಎಕರೆ ವಿಸ್ತೀರ್ಣವಾಗಿದೆ. ಇದರಲ್ಲಿ ಸುಮಾರು ಒಂದು 30 ವರ್ಷದಿಂದ ಈ ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಕೇವಲ 4 ಹಸುಗಳಿಂದ ಪ್ರಾರಂಭವಾಗಿ ಈಗ ಸುಮಾರು ಒಂದು 450 ಹಸುಗಳು ಇಲ್ಲಿ ಆಶ್ರಯ ಪಡೆದಿದ್ದಾವೆ. ಹಸುಗಳಿಗೆ ಆಶ್ರಯ, ಆರೋಗ್ಯ, ಆಹಾರ ಇದಿಷ್ಟು ನಮ್ಮ ಧ್ಯೇಯ. ಈಗ ಸದ್ಯದಲ್ಲಿ ಅದರ ಶಿಲಾನ್ಯಾಸ ಆಗ್ತದೆ. 5 ಎಕರೆ ಜಾಗದಲ್ಲಿ ಒಂದು 500 ಹಸುಗಳಿಗೆ ಸುಸಜ್ಜಿತವಾದಂತಹದ್ದು, ಈಗ ಮಾಡರ್ನ್, ಇನ್ನು 50 ವರ್ಷದ ಮುಂದೆ ಏನಾಗ್ತದೆ ಅದನ್ನ ಇವತ್ತು ಕಲ್ಪನೆ ಮಾಡಿಕೊಂಡು ಆ ಫೆಸಿಲಿಟಿಯನ್ನ ಮಾಡಬೇಕು ಅಂತ ಈಗ ಹೊರಟಿದ್ದೇವೆ. ಸೊ ಈ ಫೆಸಿಲಿಟಿ ಪೂರ್ಣಗೊಂಡಾಗ ಇನ್ನು 2 ವರ್ಷದಲ್ಲಿ ಪೂರ್ಣಗೊಳ್ತದೆ. ಅವಾಗ ಒಂದು ಒಳ್ಳೆ ಗೋಕೇಂದ್ರ ಇದು ಇಲ್ಲಿ ಎಲ್ಲ ಈ ಪ್ರಾಂತಕ್ಕೆ ಮಾದರಿಯಾದಂತ ಒಂದು ಗೋಕೇಂದ್ರ ಸಿಕ್ಕುತ್ತೆ ಅನ್ನೋದ್ರಲ್ಲಿ ನಮ್ಗೆ ವಿಶ್ವಾಸ ಉಂಟು. ಎಲ್ಲ ವ್ಯವಸ್ಥೆಗೆ ಸುಮಾರು ಒಂದು 5ರಿಂದ 6 ಕೋಟಿ ರೂಪಾಯಿ, ಇವತ್ತು 5 ಕೋಟಿ ಅಂದಾಜು ಮಾಡಿದ್ದೇವೆ. ಪ್ರಾಜೆಕ್ಟ್ ಮುಗಿತಾ ಒಂದು 20% ಜಾಸ್ತಿ ಆಗುತ್ತೆ ಅಂತ ತಿಳ್ಕೊಂಡ್ರೆ ಒಂದು 6 ಕೋಟಿ ರೂಪಾಯಿ ಖರ್ಚಿನಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೇವೆ. ಒಂದು ಹಸುವಿನ ಆಶ್ರಯಕ್ಕೆ ಅದರಲ್ಲಿ ನಮ್ಮ ಅಂದಾಜು ವೆಚ್ಚ 1 ಲಕ್ಷ ರೂಪಾಯಿ. ಇದಲ್ಲದೆ ಇನ್ನು ಮುಂದೆನೂ ಕೂಡ ನಾವು ಈ ಗೋಕೇಂದ್ರವನ್ನ, ಗೋ ಸೇವೆಯನ್ನ ನಾವು ಮುಂದುವರಿಸಬೇಕಾದ್ರೆ ನಮಗೆ ಎಲ್ಲ ಸಾರ್ವಜನಿಕರ ಸಹಾಯದಿಂದನೇ ಇದು ಮಾಡುವಂತಹದ್ದು. ಸ್ನೇಹಿತರೆ, ನಮ್ಮೆಲ್ಲರಿಗೂ ಸ್ವತಃ ಗೋಶಾಲೆಯನ್ನ ನಿರ್ಮಿಸುವ ಸಾಮರ್ಥ್ಯ ಅಥವಾ ವ್ಯವಸ್ಥೆ ಇರದೇ ಇರಬಹುದು. ಆದ್ರೆ ಅಂತಹ ಪುಣ್ಯ ಕಾರ್ಯವನ್ನು ಮಾಡುತ್ತಿರುವ ಸಂಸ್ಥೆಗಳ ಕೈ ಹಿಡಿಯುವ ಅವಕಾಶ ನಮ್ಗೆಲ್ರಿಗೂ ಇದೆ. ಕೊಟ್ಟಿರುವ ಸ್ಕ್ಯಾನರ್ ನಲ್ಲಿ ನಿಮಗೆ ಸಾಧ್ಯವಾದಷ್ಟು ಧನ ಸಹಾಯವನ್ನ ಮಾಡಿ, ಹಾಗೆ ಈ ವಿಡಿಯೋವನ್ನ ಹೆಚ್ಚು ಜನರಿಗೆ ತಲುಪಿಸಿ. ಗೋಮಾತೆಯ ರಕ್ಷಣೆಯ ಈ ಮಹಾಯಜ್ಞದಲ್ಲಿ ನಿಮ್ಮ ಪಾಲು ಕೂಡ ಇರಲಿ. ಧನ್ಯವಾದಗಳು.